ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದೆ. ಅಂಜಲಿ ನಿಂಬಾಳ್ಕರ್ ಪರವಾಗಿ ಮತದಾರರು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಪರ ಅಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂಜಲಿ ನಿಂಬಾಳ್ಕರ್ ಪರ ಕಾಂಗ್ರೆಸ್ ನಾಯಕರು ಮತಬೇಟೆ ಮಾಡ್ತಾ ಇದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಅಂಕೋಲಾದ ಶಿರೂರಿನಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಮಾತನಾಡಿದ್ದಾರೆ. ಮಾತ್ರವಲ್ಲ, ಸಚಿವ ಮಂಕಾಳ ಸುಬ್ಬ ವೈದ್ಯ, ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಅಂಜಲಿ ನಿಂಬಾಳ್ಕರ್ ಅವರ ಪರವಾದಂತಹ ಅಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಿರಂತರವಾಗಿ ಜನರ ಜೊತೆಗೆ, ಜನರ ಮಧ್ಯೆ ತೊಡಗಿಕೊಳ್ತಾ ಇದ್ದಾರೆ ಅಂಜಲಿ ನಿಂಬಾಳ್ಕರ್. ಜೊತೆಗೆ ಅಲ್ಲಿನ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಕೂಡ ನಿರಂತರವಾಗಿ ಮತಪ್ರಚಾರದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಇವತ್ತು ಬಿಕೆ ಹರಿಪ್ರಸಾದ್, ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಕೂಡ ಚುನಾವಣೆಯ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖ ಸ್ಥಳಗಳಿಗೆ ಭೇಟಿ ಕೊಟ್ಟು ಸಭೆಗಳಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಅದರ ಮೂಲಕ ಅಂಜಲಿ ನಿಂಬಾಳ್ಕರ್ ಅವರನ್ನ ಗೆಲ್ಲಿಸಬೇಕು, ಬಹುದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು, ಅನೇಕ ಮುಖಂಡರು, ನಾಯಕರು ಮನೆಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ದಿನೇ ದಿನೇ ಕ್ಷೇತ್ರದಲ್ಲಿ ಒಲವು ಜಾಸ್ತಿ ಆಗ್ತಿರೋದನ್ನ ಅಲ್ಲಿನ ಜನ ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದವ್ರು ನಾವು ನಿಜವಾಗೂ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ನಾವು ಯಾಕೆ ದೀನ ದಲಿತರ ಮಹಿಳೆಯರಿಗೆ ಸವಲತ್ತನ್ನು ಕೊಟ್ಟಿದ್ದಾರೆ, ಆ ಸಲುವಾಗಿ. ಹೌದು, ಗಂಡಸರಿಗೆ ಯಾವ ಸವಲತ್ತನ್ನು ಕೊಡದಿದ್ರೂ ಇದೇ ಹೆಂಗಸರಿಗೆ ಕೊಟ್ಟಿದ್ದಾರೆ. ಇದು ಮಹತ್ವವಾದ ಕಾಂಗ್ರೆಸ್ ಪಕ್ಷ. ನಿಜವಾಗಿ ಕಾಂಗ್ರೆಸ್ ನಾನು ಓಟ್ ಹಾಕ್ತಿದ್ದೀನಿ. ಅಂಜಲಿ ನಿಂಬಾಳ್ಕರ್ ಗೆಲ್ತಾರಾ? ನಿಜವಾಗಿ ಗೆಲ್ತಾರೆ. ಕಾಗೇರಿ ಅವರು ಅವರ ಬಗ್ಗೆ ಅನಿಸಿಕೆ ಗೊತ್ತಿಲ್ಲ, ಆದ್ರೆ ನಾವು ಕಾಂಗ್ರೆಸ್ನವರು ಪಕ್ಷ, ಆದ್ರೆ ನಿಜವಾಗಿ ಅಂಜಲಿಯವರು ಗೆಲ್ತಾರೆ. ಅಂಕೋಲಾ ತಾಲೂಕಿನಲ್ಲಿ ಬ್ಲಾಕ್ ಕಮಿಟಿಯ ಕಾಂಗ್ರೆಸ್ ಪಕ್ಷದವ್ರು ನಾವು ನಿಜವಾಗೂ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ನಾವು ಯಾಕೆ ಸವಲತ್ತನ್ನು ಕೊಟ್ಟಿದ್ದಾರೆ, ಆ ಸಲುವಾಗಿ. ಹೌದು, ಗಂಡಸರಿಗೆ ಯಾವ ಸವಲತ್ತನ್ನು ಕೊಡದಿದ್ರೂ ಇದೇ ಹೆಂಗಸರಿಗೆ ಕೊಟ್ಟಿದ್ದಾರೆ. ಇದು ಮಹತ್ವವಾದ ಕಾಂಗ್ರೆಸ್ ಪಕ್ಷ. ನಿಜವಾಗಿ ಕಾಂಗ್ರೆಸ್ ನಾನು ಓಟ್ ಹಾಕ್ತಿದ್ದೀನಿ. ಅಂಜಲಿ ನಿಂಬಾಳ್ಕರ್ ಗೆಲ್ತಾರಾ? ನಿಜವಾಗಿ ಗೆಲ್ತಾರೆ. ಕಾಗೇರಿ ಅವರು ಅವರ ಬಗ್ಗೆ ಅನಿಸಿಕೆ ಗೊತ್ತಿಲ್ಲ, ಆದ್ರೆ ನಾವು ಕಾಂಗ್ರೆಸ್ನವರು ಪಕ್ಷ, ಆದ್ರೆ ನಿಜವಾಗಿ ಅಂಜಲಿಯವರು ಗೆಲ್ತಾರೆ. ಅಂಕೋಲಾ ತಾಲೂಕಿನಲ್ಲಿ ಬ್ಲಾಕ್ ಕಮಿಟಿಯ ಕಾಂಗ್ರೆಸ್ ಪಕ್ಷದವ್ರು ನಾವು ನಿಜವಾಗೂ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ನಾವು ಯಾಕೆ ನಾವು ಅಂಜಲಿ ನಿಂಬಾಳ್ಕರ್ ಅವರಿಗೆ ಓಟ್ ಹಾಕ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ. ಯಾಕಂದರೆ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಯೋಜನೆ ಕ್ರಮಬದ್ಧವಾಗಿ ಜನರ ಮಟ್ಟಕ್ಕೆ ಮುಟ್ಟಿದೆ. ನಾನ್ ಕರಪ್ಷನ್ ಇಲ್ಲದೆ ಅದು ಮನೆಗೆ ಮುಟ್ಟಿದೆ. ಅದಕ್ಕಾಗಿ ನಾವು ಆ ಗ್ಯಾರಂಟಿ ಯೋಜನೆ ಆಧಾರದ ಮೇಲೆ ಮುಂದೂ ಕೇಂದ್ರದ ಗ್ಯಾರಂಟಿ ಯಶಸ್ವಿ ಆಗ್ತದೆ, ಅವರಿಗೆ ನಾವು ಓಟ್ ಹಾಕ್ತೀವಿ. ಮೋದಿ ಅವರು ಮತ್ತೆ ಬಿಜೆಪಿ ಅವರು ಮೋದಿ ಗ್ಯಾರಂಟಿ ಅಂತ ಇಟ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಅವ್ರು ಹೇಳೋದೇ ಸುಳ್ಳು. ಅವ್ರು ಯಾವುದು ಈಗ 15 ಲಕ್ಷ ರೂಪಾಯಿ ಜನದ ಗಾತಿಗೆ ನಾವು ಹಣ ಹಾಕ್ತೀವಿ, ನಾವು ದೇಶವನ್ನು ಅಭಿವೃದ್ಧಿ ಮಾಡ್ತೀವಿ, 2 ಲಕ್ಷ ಮತದಾರ ಯುವಕರಿಗೆ ನೌಕರಿ ಕೊಡ್ತೀವಿ, ಅನೇಕ ಕೃಷಿ ಅಗ್ರಿಕಲ್ಚರ್ ನಿಮ್ಮ ಟಿವಿಲಿ ಒಂದೊಂದು ಬರ್ತದೆ, ಸರ್ಕಾರ ಕಿಸಾನ್ ಮೋದಿ ಅಂತ ಬರ್ತದೆ. ಈ ನಾವು 80 ರೂಪಾಯಿ ಕೊಡಬೇಕಾದಂಥ ಗೊಬ್ಬರನ 4,200 ರೂಪಾಯಿಗೆ ಆ ಚೀಲ ಕೊಟ್ಕೊಂಡು ನಮ್ಮಪ್ಪನ ಕಾಲದ ಅಡ್ವರ್ಟೈಸ್ ಗಿಡನ ಕಾಣಿಸಿ ಅಡ್ವರ್ಟೈಸ್ ಮಾಡ್ತಾರೆ, ಮೋದಿ ಜಿಂದಾಬಾದ್ ಮೋದಿ. ಏನ್ರಿ ದೇಶದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗಲಿ, ದೇಶದ ಅಭಿವೃದ್ಧಿ ವಿಚಾರದಲ್ಲಾಗಲಿ ಮೋದಿಯವರು ಮಾಡಿರೋದು ಒಂದೇ ಒಂದು, ನಮ್ಮ ದೇಶದ ಜನರನಿಗೆ ಅನ್ಯಾಯ ಮಾಡಿದೆ. ನಾವು ರೈಲ್ವೆ ನಮ್ಮ ದೇಶದ ಭಾರತ್ ರೈಲ್ವೆ ಅಂತ ಹೇಳಿ ನೆಮ್ಮದಿಯಿಂದ ಹೇಳ್ತಿದ್ವಿ. ಈಗದು ಟಾಟಾ ರೈಲ್ವೆ. ಏನ್ರಿ, ನಮ್ಮ ಭಾರತ ದೇಶದ ಸುಭದ್ರವಾದ ಒಂದು ಆಡಳಿತಕ್ಕೆ ಅವರಿಗೆ ಟಾಟಾ ರೈಲ್ವೆ ಹಾಕರೆ ಹೆಸರು ಮಾರಿದ್ದಾರೆ. ವಿಮಾನ ನಿಲ್ದಾಣ ಮಾಡಿದ್ರು. ನಾವು BSNL ಚಾನೆಲ್ ಕಾಂಗ್ರೆಸ್ನವ್ರು 47 ವರ್ಷ ಎಲ್ಲ ಕಡೆ ಅಂಡರ್ಗ್ರೌಂಡ್ ಮಾಡಿ BSNL ಚಾನೆಲ್ ಮಾಡಿದ್ವಿ. ಈಗ ಟಾಟಾದವರಿಗೆ ಅಂಬಾನಿಯವರಿಗೆ ಮಾಡಿದ್ರಿ. ನಾವು ಅಂಜಲಿ ನಿಂಬಾಳ್ಕರ್ ಅವರಿಗೆ ಓಟ್ ಹಾಕ್ತೀವಿ.
ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತೀವಿ. ಯಾಕಂದರೆ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಯೋಜನೆ ಕ್ರಮಬದ್ಧವಾಗಿ ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ. ಯಾಕೆ? ಯಾಕಂದ್ರೆ ಅವರು 5 ಗ್ಯಾರಂಟಿ ಯೋಜನೆ ಎಲ್ಲ ನಮಗೆ ಮಾಡಿದ್ದಾರೆ, ಹೇಳ್ದಾಗೆ ಮಾಡಿದ್ದಾರೆ. ಹಾಗೆ ಅದಕ್ಕಾಗಿ ನಾವು ಎಲ್ಲ ಅವರು ಹೆಲ್ಪ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ಅಂಜಲಿ ನಿಂಬಾಳ್ಕರ್ಗೆ ವೋಟ್ ಹಾಕ್ತೇವೆ. ಹೌದು ಹೌದು. ಅದೇ ಅವ್ರು ಇನ್ನು ಮುಂದೆ ಬಂದ್ರೆ ಎಲ್ಲ ನಮಗೆ ಸವಲತ್ತು ಮಾಡ್ತೀವಿ ಅಂತ ಹೇಳಿದಾರಲ್ಲ, ಈಗ ಅವ್ರು ಮಾಡಿದಾರಲ್ಲ, ಹಾಗೆ ಮಾಡ್ತಾರೆ ಮುಂದೆ. ಅವರು ಹಿಂದಿನ ಸಂಸದರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಕೆಲಸ ಮಾಡಿದ್ದಾರೆ ಹೇಗೆ ಅಂತ? ಅವರು ನಮಗಿಲ್ಲಿ ಪರಿಚಯನೇ ಇಲ್ಲ. ಅವರು ಇಲ್ಲೇ ಬರ್ಲಿಲ್ಲ ಈ ಕಡೆ. ಅವರು ಈ ಕಡೆ ಅನಂತಕುಮಾರ್ ಹೆಗಡೆ ಅವರು ಈ ಕಡೆ ಬಂದುದು ಇಲ್ಲ, ನಮ್ಗೆ ಅವ್ರ ಪರಿಚಯ ಇಲ್ಲ. ಈಗ ಸತೀಶ್ ಶೈಲ್ ಆಗ್ರಿ ಇವರಾಗ್ಲಿ ಇಲ್ಲಿ ಬರ್ತಾ ಇರ್ತಾರೆ, ಏನಾದ್ರು ಫಂಕ್ಷನ್ ಆದ್ರೂ ನಾವು ಅವರಿಗೆ ಓಟ್ ಹಾಕ್ತೇವೆ. ಅವ್ರು ಚಲೋ ಕೆಲಸನೂ ಮಾಡಿದ್ದಾರೆ ಇಲ್ಲೆಲ್ಲ. ಗ್ಯಾರಂಟಿ ಯೋಜನೆ ಎಲ್ಲ ಬರ್ತಾ ಹೌದೌದು, ಸಿಗ್ತಾ ಇದೆ. ಎಲ್ಲ ಫ್ರೀ ಆಗಿದೆ, ಬಸ್ ಫ್ರೀ ಆಗಿದೆ, ಕರೆಂಟ್ ಫ್ರೀ ಆಗಿದೆ, ಮತ್ತೆ ಎಲ್ಲ ಇದು 2000 ಬರ್ತದೆ.